ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಮೂರನೇ T20 ಮ್ಯಾಚ್ ಇತ್ತು. ಅದ್ರೊಳಗೆ ನಮ್ಮ ಇಂಡಿಯಾದವ್ರು ಗೆದ್ದರಿ. 5 ವಿಕೆಟ್ಲಿಂತರ ಮ್ಯಾಚ್ ನಮ್ಮ ಇಂಡಿಯಾದವ್ರು ಗೆಲ್ತಾರ. ಅವರು 6 ವಿಕೆಟ್ ಹೋಗಿರ್ತಾರೆ ಆಸ್ಟ್ರೇಲಿಯಾದವರು. ಆದರೂ ಮ್ಯಾಚ್ ಸೋಲ್ತಾರೆ. ಅವ್ರ ಕಡೆ ಮಾರ್ಕಸ್ ಸ್ಟೋಯಿನಿಸ್ ಮತ್ತು ಟಿಮ್ ಡೇವಿಡ್ ಅವರು ರನ್ ಕಲೆ ಹಾಕ್ತಾರೆ. ಅಲ್ಲಿ ಪಾರ್ಟ್ನರ್ಶಿಪ್ ತುಂಬ ಚೆನ್ನಾಗಿ ಬರ್ತದ. ತುಂಬ ಹೊಡಿತಿರ್ತಾರೆ ಅವರು. ತುಂಬಿ ಹೇಳಕತ್ತಿರ್ತಾರೆ. ಆ ಕಡೆ ಹೊಡಿದು ಈ ಕಡೆ ಹೊಡಿದು, ಬೌಂಡ್ರಿ ಮೇಲೆ ಬೌಂಡ್ರಿ, ಸಿಕ್ಸ್ ಮೇಲೆ ಸಿಕ್ಸ್. ಅವರಿಬ್ಬರು ಮಾರ್ಕಸ್ ಸ್ಟೋಯಿನಿಸ್ನು ಮತ್ತು ಟಿಮ್ ಡೇವಿಡ್ ಅವರು. ಈ ಕಡೆ ಮೊದಲಾಗಿ ಕ್ಯಾಂಡಿಡೇಟ್ RCB ಕ್ಯಾಂಡಿಡೇಟ್ ಇದು. ತುಂಬಿ ಹೇಳಕತ್ ನೋಡ್ರಿ, ತುಂಬಿಸ್ಕೊಂಡು ರನ್ ಹೊಡ್ಯಾಕತ್ ನೀವು. 74 ಹೊಡೆದ, 68 ಹೊಡೆದ. ಇಬ್ಬರು ರನ್ ಬಿಗ್ ಸ್ಕೋರ್ ಮಾಡ್ತಾರೆ. 186 ರನ್ ಹೊಡಿತಾರೆ. 186ಕ್ಕೆ ಟಾರ್ಗೆಟ್ ಇರುತ್ತೆ. 85 ರನ್ ಇವರು ಹೊಡೆದಿರ್ತಾರೆ. 185 ಆಸ್ಟ್ರೇಲಿಯಾ ಹೊಡೆದಿರ್ತದ. 186 ರನ್ ನಮ್ಮ ಇಂಡಿಯಾದವ್ರು ಹೊಡೆದಿರ್ತಾರೆ. ಮ್ಯಾಚ್ ಥ್ರೂ ಈ ಕಡೆ ವಿನ್ ಆಗ್ತೇವೆ ನಾವೇ. ಈ ಕಡೆ ಮ್ಯಾಚ್ ಇಂಡಿಯಾದವರು ಸೋಲ್ತಾರ ಬಾ ಅಂಥೇಳಿ ಭಾಳ ಮಂದಿ ಕಾತುರದಿಂದ ಕಾಯಕತ್ತಿದ್ದರು. ಇಂಡಿಯಾದವರು ಏನು ಮ್ಯಾಚಾಗ ಹೋಗ್ಬಿಡ್ತಾರೆ. ದಡ ವಿಕೆಟ್ ಬಿದ್ದುಬಿಟ್ಟವು. ಈ ಕಡೆ ಗಿರ್ಲ, ಈ ಕಡೆ ಸುಮಾರು ಕಡೆ ಯಾವ ಆಡೋ ಕ್ಯಾಂಡಿಡೇಟೇ ಆಡಲಾಗ್ಯಾವ್ರಿ. ಅವ್ನು ಅಭಿಷೇಕ್ ಶರ್ಮಾ ಮತ್ತು ಗಿರ್ಲ ಎಲ್ಲಿ ಹೊಡಿಬೇಕ್ರಿ ಇವ್ರು. ಬಡ ಬಂದರು, ಸುಮ್ಮನೆ ಒಂದು 4 ಹೊಡೆದ್ರು, ವಿಕೆಟ್ ಕೊಟ್ಟು ಹೋಗ್ಬಿಟ್ರು. ಇನ್ನು ಆಡೋರು ಬೇಕಲ್ರಿ, ಯಾರೂ ಇಲ್ಲೇ ಇಲ್ಲ ಆಡೋರು. ಮೇನ್ ಕ್ಯಾಂಡಿಡೇಟ್ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ ಆಗಿ ಏನು ರನ್ನ ಹೊಡ್ಯಾಕತ್ತಿಲ್ಲ ಕ್ಯಾಂಡಿಡೇಟ್ ಅದು. ಅದೇ ಒಂದು ಮನೆ ಮ್ಯಾಚ್ ಮಳೆ ಬಂದು ರದ್ದು ಆಯ್ತು. ಅದೇ ಒಂದು 6 ಹೊಡೆದಿದ್ದು ಕರೆ ಅವ. ಅದಕ್ಕಾದ್ರೂ ಏನೂ ಹೊಡೆದೇ ಇಲ್ಲ. 5 ರನ್ 4 ರನ್ ಹಿಂಗೆ ಹೊಡ್ಕೊಂಡು ಕುಂದಿರ್ತಾ. ಎಲ್ಲಿ ಏನು ಮಾಡ್ಬೇಕ್ರಿ. 4 ರನ್ ಹೊಡೆದ್ರೆ ಹೊಳ್ಳಿ ಹೊಡ್ಯಂಗೆ ಅದಾರ ರೀ ಅವರು ಆಸ್ಟ್ರೇಲಿಯಾದವ್ರು. ಯಾಕೆ ಅದು ಅದೇ ಒಂದು ಚೇಜ್ ಕಂಡಾಪಡಿ ದ್ವಾಡ್ದಿತ್ತು ಅದು ಹೊಡಿಬೇಕಂತಂದ್ರೆ. ಈ ಕಡೆ ನಾವು ಯಾರು ವಿನ್ ಮಾಡಿ ಕೊಟ್ರಪ್ಪ ಅಂತಂದ್ರೆ ನಮ್ಮ ಸುಂದರ್ ಮತ್ತು ಜಿತೇಶ್ ಶರ್ಮಾ ಅವರು. ಅವರೇ ಮ್ಯಾಚ್ ಅಲ್ಲಿ ಕೊನೆವರೆಗೂ ನಿಂತು ಆಡಿ ಗೆಲ್ಲಿಸ್ಕೊಟ್ರಿ ಅವರೇ ಮ್ಯಾಚ್. ಜಿತೇಶ್ ಶರ್ಮಾ ಕೊನೆಗೂ ಈ ಕಡೆ ನಮ್ಮ 49 ರನ್ ಸುಂದರ್ ಅವರು ಹೊಡೆದಿದ್ರು. 1 ರನ್ ಬೇಕಾಗಿತ್ತು 50 ರನ್ ಆಗಾಕ. ಈ ಕಡೆ ಜಿತೇಶ್ ಶರ್ಮಾ ಏನೂ ಬಿಡಲಿಲ್ಲ. ನಾನೇ ಹೊಡೆದು ವಿನ್ ಮಾಡಿಬಿಡ್ತೀನಿ ತಡಿ ಅಂತೇಳಿ ಒಂದು ಬೌಂಡ್ರಿ ಕಟ್ಟದಾರಿ. ಬೌಂಡ್ರಿ ಹೋಯ್ತು. ಬೌಂಡ್ರಿ ಹೊಡ್ಯಾನ ಮ್ಯಾಚ್ ಹತ್ರ ವಿನ್ ಆಗೇ ಬಿಟ್ಟೇವಿ. ಏನು ದಡ ಏನು ಹೇಳಂಗೇ ಇಲ್ಲ. ಆಸ್ಟ್ರೇಲಿಯಾದವ್ರು ಸೋತರು, ನಾವು ಗೆದ್ದೇವಿ. ನಮ್ಗೆ ಭಾಳ ಖುಷಿ ಆಯಿತು. ಇನ್ನು 2 T20 ಮ್ಯಾಚ್ ಅದಾವ. 1-2 ಇಕ್ಕರ್ಸಿ ಮುಂದಿನ ಮೇಕಪ್ ಹೊಡೆದಕ್ಕೆ ಈ ಒಡಿಯಾ ಒಳಗೂ ಅವರೇ ಗೆದ್ದಾರಿ. ಅವನು ಆಸ್ಟ್ರೇಲಿಯಾದವರು ಇದ್ರೊಳಗೂ ಇಕ್ಕರ್ಸಿ ಮುಂದೆ ಹೋಗ್ಬೇಕತ್ತ ನಮ್ಮದು ಅದ. ಇಂಡಿಯಾದವರು ಈ ಸರಿ ಹತ್ರ ಕಪ್ ಹೊಡೆದು ಫಿಕ್ಸ್ ಐತಿ. 2-2 ಗೆಲ್ಲಬೇಕು. ಈ ಓಪನಿಂಗ್ ಏನು ಬರ್ತಾರೆ, ಓಪನಿಂಗ್ ಬರೋಣ ಹೊಡೆದಿರ್ತಾರೆ. ಒಂದು 64 ರನ್ ಹೊಡೆದಾರೆ ಇಂಡಿಯಾದವರು. ಮತ್ತು ಹಿಂದೆ ಒಂದು 6 ಓವರ್ ಮುಗಿದಿರ್ತಾವೆ. ದಡ ಪವರ್ ಪ್ಲೇದಾಗ ವಿಕೆಟ್ ಕೊಟ್ಟಿರ್ತಾನೆ, 4-5 ಬಿದ್ದಿರ್ತಾರೆ ರೀ. ಅವನು ಇಂಡಿಯಾದವ್ರು ಹಿಂಗೆ ಆಡ್ಬೇಕಂದ್ರೆ ಹೊಡ್ಯಾಕೆ ಹೋಗಿ ಔಟ್ ಆಗ್ಬಿಡೋದು. ಜಾಸ್ತಿ ರನ್ ಸ್ವಲ್ಪ ರನ್ ಹೆಚ್ಚಾಗಲಿ, 90 ರನ್ 100 ರನ್ ಅಲ್ಲತ್ತೆ ಹೊಡ್ಯಾಕೆ ಹೋಗ್ಬಿಡ್ತಾರೆ. ಅಲ್ಲಿ ದಡ ವಿಕೆಟ್ ಬಿದ್ದುಬಿಡ್ತು. ಗಿರ್ಲ್ ಏನು ಸುದ್ದಿ ಗಿರ್ಲ್ ಒಡಿಯಾ ಒಳಗೂ ಟಾಸ್ ಹತ್ರ ಏನು ಗೆದ್ದಿಲ್ಲ. ಅದು ಹತ್ರ ಹೋಗ್ಬಿಡ್ತು ಬಿಡ್ರಿ. ಈ ಕಡೆ ಸೂರ್ಯಕುಮಾರ್ ಯಾದವ್ ಅದಾನ್ರಿ. ಸೂರ್ಯಕುಮಾರ್ ಯಾದವ್ ಟಾಸ್ ಹತ್ರ ನಮ್ಮದು ಆಯ್ತು ರೀ. ಬಾಲಿಂಗ್ ತೊಗೊಂಡೇವಿ, ಅವ್ರು ಬ್ಯಾಟಿಂಗ್ ಆಡಕ್ಕೆ ಬಿಟ್ಟಿವಿ. ಮಾರ್ಕಸ್ ಸ್ಟೋಯಿನಿಸ್ ಇವ ಹೊಡೆದ್ರೆ ಮ್ಯಾಚ್ ನಮ್ಮದಾಗಿ ಮ್ಯಾಚ್ ಕಡ್ಯಾಕ್ ಮಾಡಿದ್ರು ಸುಂದರ್ ಮತ್ತು ಈ ಕಡೆ ಜಿತೇಶ್ ಶರ್ಮಾ. ಉಳ್ಕಿದ್ದವರು ನಮ್ಮ ಇಂಡಿಯಾದವರು 10 ರನ್ 15 ರನ್ ಹೊಡೆದಾರ್ರಿ. ನೋಡೋಣ್ರಿ ಏನೇನಾಗುತ್ತೆ ಏನಿಲ್ಲ. ಮುಂದಿನ ಮ್ಯಾಚಿಗೆ ಕಾಯ್ದು ಕುಂದಿರ್ರಿ. ಫಿಕ್ಸ್ ಅದೊಂದು ಮ್ಯಾಚ್ ಕಟ್ಟದ 6ನೇ ತಾರೀಕಿಗೆ ಐತ್ರಿ. ಮತ್ತು ಬಿಡಂಗೇ ಇಲ್ಲ. 6ನೇ ತಾರೀಕಿಗೆ ಹಾಕಿ ಹೊಡೆದು ಕಡ್ಯಾಕ್ ಮಾಡಿಬಿಡು ಮ್ಯಾಚ್.